ನಮಸ್ಕಾರ ಸ್ನೇಹಿತರೆ. ಲೈಬ್ರರಿ ಗ್ರ್ಯಾಂಟ್, ಕೆನರಾ ಬ್ಯಾಂಕ್, CSS, PFMS, ಚೆಕರ್ ಮೇಕರ್, SNS, CNA ಲಾಗಿನ್ ಒಂದು ಕೆನರಾ ಬ್ಯಾಂಕ್ನ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಥವಾ ಖಾತೆಗೆ ಲೈಬ್ರರಿ ಗ್ರ್ಯಾಂಟ್ ಜಮಾ ಆಗಿರತಕ್ಕಂತಹ ಶಾಲೆಯವರು ಯಾವ ರೀತಿ ಈ ಒಂದು ಕೆನರಾ ಬ್ಯಾಂಕ್ CSS ಪೋರ್ಟಲ್ನ CNA, SNA, ಚೆಕರ್ ಮೇಕರ್ ಲಾಗಿನ್ ಆಗಿ ಇನಿಷಿಯೇಟ್ ಪೇಮೆಂಟ್ ಮತ್ತು ಅಪ್ರೂವ್ ಪೇಮೆಂಟ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಸೊ ಅದಕ್ಕಾಗಿ ಮುಖ್ಯ ಶಿಕ್ಷಕರು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದರೊಂದು ವೆಬ್ ಬ್ರೌಸರ್ ಓಪನ್ ಮಾಡಿ, ನಾನಿಲ್ಲಿ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡ್ತಾ ಇದ್ದೇನೆ. ಸರ್ಚ್ನಲ್ಲಿ ನೀವು gbiz.canarabank.bank.in ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸೊ ಸರ್ಚ್ ರಿಸಲ್ಟ್ಸಲ್ಲಿ ಬರ್ತಕ್ಕಂತಹ ಮೊದಲನೇ ಒಂದು ಹೈಪರ್ ಲಿಂಕ್ ಈ ಒಂದು canarabank.bank.in ಕೆನರಾ ಬ್ಯಾಂಕ್ ಹೈಪರ್ ಲಿಂಕ್ ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ನಿಮಗೆ SNS, CNA ಲಾಗಿನ್ ಪೇಜ್ ಬರ್ತದೆ. ಮೊದಲಿಗೆ ನೀವು ಮೇಕರ್ ಲಾಗಿನ್ಗೆ ಲಾಗಿನ್ ಆಗಿ ಇನಿಷಿಯೇಟ್ ಪೇಮೆಂಟ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಯೂಸರ್ ನೇಮ್ನಲ್ಲಿ ನಿಮ್ಮ ಮೇಕರ್ ಲಾಗಿನ್ನ ಒಂದು ಯೂಸರ್ ನೇಮ್, ಪಾಸ್ವರ್ಡ್ ಟೈಪ್ ಮಾಡಿ, ಕೊಟ್ಟರು ಕ್ಯಾಪ್ಚಾ ಟೈಪ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಮೇಕರ್ ಲಾಗಿನ್ಗೆ ಲಿಂಕ್ ಇರತಕ್ಕಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಈ OTP ಬಾಕ್ಸಲ್ಲಿ ಕೊಡಿ. ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಆದಮೇಲೆ ನ್ಯೂ ಚೇಂಜಸ್ ಇನ್ CSS ಪೋರ್ಟಲ್ ಅಂತ ನಿಮಗೆ ಇಲ್ಲೊಂದು ಪಾಪ್ ಪೇಜ್ ಬರ್ತದೆ. ಇಟ್ಟು ಮೇಲೆ ಕ್ಲಿಕ್ ಮಾಡಿ ಈ ಒಂದು ಹೋಮ್ ಪೇಜಲ್ಲಿ ನೀವು ಎಡಗಡೆ ಕಾಣ್ತಕ್ಕಂತಹ ಮೆನುಗಳಲ್ಲಿ ಈ ಒಂದು ಮೆನು ಅಡ್ಡಗೆರೆ ಏನಿದೆ, 3 ಗೆರೆಗಳು, ಮೆನು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಇಲ್ಲಿ ಮೆನುಗಳ ಲಿಸ್ಟ್ ಬರುತ್ತದೆ ಮತ್ತು ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಒಂದು ಬೆಲ್ ಐಕನ್ ಇರ್ತದೆ. ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ಈ ಒಂದು ಬೆಲ್ ಐಕನ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲಿಮಿಟ್ ಫಾರ್ ಕಾಂಪೋನೆಂಟ್ ಕೋಡ್ ಈಸ್ F.01.19 ಈಸ್ ಅಪ್ರೂವ್ಡ್, ನ್ಯೂ ಲಿಮಿಟ್ ಈಸ್ ಅಮೌಂಟ್ ಶೋ ಆಗ್ತಿರುತ್ತದೆ ಮತ್ತು ಇಲ್ಲಿ ಡೇಸ್ ತೋರಿಸ್ತಿರುತ್ತದೆ. ಸೊ ಈ ಒಂದು ಕಾಂಪೋನೆಂಟ್ ಕೋಡನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ಕಾಂಪೋನೆಂಟ್ ಕೋಡನ್ನು ನೀವು ಕಾಂಪೋನೆಂಟ್ ಕೋಡ್ ಬಾಕ್ಸಲ್ಲಿ ಎಂಟ್ರಿ ಮಾಡಿದಾಗ ಲಿಮಿಟ್ ನಿಮಗೆ ಶೋ ಆಗುತ್ತೆ. ಸೊ ನಾನೀಗ ಈ ಒಂದು ಕಾಂಪೋನೆಂಟ್ ಕೋಡನ್ನು ನಾನು ಕಾಪಿ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಕ್ಲೋಸ್ ಮಾಡುತ್ತೇನೆ ಮತ್ತು ಈ ಒಂದು ಹೋಮ್ ಪೇಜಲ್ಲಿ ಇಲ್ಲಿ ನೋಡಬಹುದು ಎಡಗಡೆ ಟಾಪಲ್ಲಿ ಮೆನು ಗೆರೆಗಳಿವೆ, 3 ಅಡ್ಡಗೆರೆ. ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಪೇಮೆಂಟ್ ಮೆನು ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಪೇಮೆಂಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ ಇನಿಷಿಯೇಟ್ ಪೇಮೆಂಟ್ ಪೇಜ್ ಬರುತ್ತದೆ. ಆರ್ಡರ್ ನಂಬರ್ ಲಾಸ್ಟಲ್ಲಿ ಜನರೇಟ್ ಆಗುತ್ತದೆ. ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇರ್ತದೆ. ಪೇ ಇ ಟೈಪ್, TXN ನೇಚರ್, TXN ಪರ್ಪಸ್, TXN ಟೈಪ್ ಇಲ್ಲಿ ಇರುವಂತೆಯೇ ಇರಲಿ. ಫೈನಾನ್ಷಿಯಲ್ ಇಯರ್ ಬೈ ಡಿಫಾಲ್ಟ್ ಆಗಿ 2026 ಅಂತ ಇದೆ. ಪ್ರಾಜೆಕ್ಟ್ IDಯಲ್ಲಿ SSK ಅಂತ ಟೈಪ್ ಮಾಡಿಕೊಳ್ಳಿ. ನರೇಷನ್ನಲ್ಲಿ ಲೈಬ್ರರಿ ಗ್ರ್ಯಾಂಟ್ 2025-26 ಅಂತ ಟೈಪ್ ಮಾಡಿಕೊಳ್ಳಿ. ಸ್ಯಾಂಕ್ಷನ್ ನಂಬರ್ನಲ್ಲಿ ಈ ಒಂದು ಗ್ರ್ಯಾಂಟ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ನಂಬರನ್ನು ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ ಮತ್ತು ಸ್ಯಾಂಕ್ಷನ್ ಡೇಟ್ನಲ್ಲಿ ಈ ಲೈಬ್ರರಿ ಗ್ರ್ಯಾಂಟ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಡೇಟನ್ನು ಎಂಟರ್ ಮಾಡಿ. ಡೇಟನ್ನು ಎಂಟರ್ ಮಾಡಲು ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಲೆಂಡರ್ ಓಪನ್ ಆಗುತ್ತದೆ. ನೀವು ಈ ಒಂದು ಕ್ಯಾಲೆಂಡರ್ನಿಂದ ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಆ ಒಂದು ಡೇಟು ಈ ಒಂದು ಡೇಟ್ ಬಾಕ್ಸಲ್ಲಿ ಬಂದು ಕೂರುತ್ತದೆ. ಸ್ಯಾಂಕ್ಷನ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಕು, ಬಟ್ ಇದು ಮ್ಯಾಂಡೇಟ್ರಿ ಅಲ್ಲ. ರಿಮಾರ್ಕ್ಸಲ್ಲಿ ನರೇಷನ್ನಲ್ಲಿ ಲೈಬ್ರರಿ ಗ್ರ್ಯಾಂಟ್ 2025-26 ಅಂತ ಏನು ಎಂಟರ್ ಮಾಡಿದ್ದೀರಿ, ಸೇಮ್ ರಿಮಾರ್ಕ್ಸಲ್ಲಿಯೂ ಕೂಡ ರಿಪೀಟ್ ಮಾಡಿ. ಮೇಕರ್ ಬ್ಲ್ಯಾಂಕ್ ಇರ್ತದೆ. ಸೇವ್ ಫೈಲ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೋಡಬಹುದು ಸಕ್ಸಸ್ ಅಂತ ಒಂದು ನಿಮಗೆ ಸಕ್ಸಸ್ನ ಪಾಪ್ ಮೆಸೇಜ್ ಬರ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷರಿ ಆರ್ ವೆಂಡರ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಆರ್ಡರ್ ನಂಬರ್ ಮತ್ತು ಇಲ್ಲಿ ಸೆಲೆಕ್ಟ್ ವೆಂಡರ್ ಆರ್ ಬೆನಿಫಿಷರಿ ಫಾರ್ ಪೇಮೆಂಟ್ ಅಂತಕ್ಕಂಥ ವೆಂಡರ್ ಅವರನ್ನು ಆ್ಯಡ್ ಮಾಡ್ತಕ್ಕಂಥ ಒಂದು ಪೇಜ್ ಬರ್ತದೆ. ಇಲ್ಲಿ ಆರ್ಡರ್ ನಂಬರ್ ಕೆಳಗಡೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೋರಿಸ್ತಕ್ಕಂಥ ಆರ್ಡರ್ ಸೆಲೆಕ್ಟ್ ಮಾಡಿಕೊಳ್ಳಿ. ಫೆಚ್ ಕ್ಲಿಕ್ ಮಾಡಿ. ನೋಡ್ಬೋದು ಸೆಲೆಕ್ಟ್ ವೆಂಡರ್ ಬರ್ತದೆ. ಈಗ ಈ ಗ್ರ್ಯಾಂಟ್ ಲೈಬ್ರರಿ ಗ್ರ್ಯಾಂಟ್ ನೀವು ಯಾವ ಒಂದು ಅಂಗಡಿಕಾರರಿಗೆ ಅಥವಾ ವೆಂಡರಿಗೆ ನೀವು ಜಮಾ ಮಾಡೋರು ಇದ್ದೀರಿ. ಸೊ ಆ ವೆಂಡರ್ ಅಥವಾ ಬೆನಿಫಿಷರಿ ಅವರ ಒಂದು ವೆಂಡರ್ ಕೋಡ್ ಅಥವಾ ಬೆನಿಫಿಷರಿ ಕೋಡನ್ನು ಈ ಬಾಕ್ಸಲ್ಲಿ ಟೈಪ್ ಮಾಡಿ. ಒಂದು ವೇಳೆ ನಿಮಗೆ ಆ ವೆಂಡರ್ ಅವರ ವೆಂಡರ್ ಅಥವಾ ಬೆನಿಫಿಷರಿ ಕೋಡ್ ಗೊತ್ತಿಲ್ಲದಿದ್ದರೆ ಫೈಂಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನಿಲ್ಲಿ ಒಂದು ಅಕೌಂಟ್ ನಂಬರ್ ಬಾಕ್ಸ್ ಬರ್ತದೆ. ಇಲ್ಲಿ ವೆಂಡರ್ ಆರ್ ಬೆನಿಫಿಷರಿ ಅವರ ಒಂದು ಅಕೌಂಟ್ ನಂಬರನ್ನು ಟೈಪ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ವೆಂಡರ್ ರಿಜಿಸ್ಟ್ರೇಷನ್ ಆಗಿದ್ದರೆ ಈ ಒಂದು ವೆಂಡರ್ ಅವರ ನೇಮ್ ಮತ್ತು PFMS ಕೋಡ್ ಬರುತ್ತದೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಲೆಕ್ಟ್ ಆಯಿತು. ವೆಂಡರ್ ID ಸೆಲೆಕ್ಟ್ ಆದಮೇಲೆ ಇಲ್ಲಿ ಫೆಚ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್
ನಿಮಗೆ ಇಲ್ಲಿ ನೀವು ಕಾಂಪೊನೆಂಟ್ ಕೋಡ್ ಸೆಲೆಕ್ಟ್ ಕಾಂಪೊನೆಂಟ್ ಕೋಡ್ ಅಂತ ಒಂದು ಪೇಜ್ ಬರ್ತದೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ವೆಂಡರ್ ಅವರ ಡೀಟೇಲ್ಸ್ ಎಲ್ಲ ಬಂದಿರುತ್ತದೆ. ಆ್ಯಡ್ ಕಾಂಪೊನೆಂಟ್ ಕೆಳಗಡೆ ಕಾಂಪೊನೆಂಟ್ ಕೋಡ್ ಅಂತಕ್ಕಂಥ ಒಂದು ಇಲ್ಲಿ ಅಕ್ಷರಗಳ ಕೆಳಗಡೆ ಸೆಲೆಕ್ಟ್ ಅಂತಕ್ಕಂಥ ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಫೈಂಡ್ ಕಾಂಪೊನೆಂಟ್ನಲ್ಲಿ ಇಲ್ಲಿ ಫಿಲ್ಟರ್ ಕಾಂಪೊನೆಂಟ್ನಲ್ಲಿ ಟೈಪ್ ಮಾಡಿಕೊಳ್ಳಿ ಲೈಬ್ರರಿ ಗ್ರ್ಯಾಂಟ್ ಅಂತ ಟೈಪ್ ಮಾಡಿಕೊಳ್ಳಿ. ಸೊ ಲೈಬ್ರರಿ ಗ್ರ್ಯಾಂಟ್ ಅಂತ ನೀವು ಪ್ಯಾರಾಮೀಟರ್ ಈ ಒಂದು ಲೆಟರ್ಸ್ ಕ್ಯಾರೆಕ್ಟರ್ಸ್ ಟೈಪ್ ಮಾಡ್ತಿದ್ದಂಗೆ ಇಲ್ಲಿ ಲೈಬ್ರರೀಸ್ ಎಲಿಮೆಂಟರಿ ಅಂತ ಬಂದ್ಬಿಡುತ್ತದೆ. F.01.19 ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಲಿಮಿಟ್ ಸೆಟ್ ಆಗಿದ್ದರೆ ಈ ನೆಕ್ಸ್ಟ್ ಇಲ್ಲಿ ಒಂದು ಟೋಟಲ್ ಅಮೌಂಟ್ ಕೆಳಗಡೆ ಒಂದು ವೈಟ್ ಬಾಕ್ಸ್ ಇದೆ. ಇಲ್ಲಿ ಎಷ್ಟು ಅಮೌಂಟ್ ಲೈಬ್ರರಿ ಗ್ರ್ಯಾಂಟ್ಗೆ ಲಿಮಿಟ್ ಸೆಟ್ ಮಾಡಿದ್ದಾರೆ ಅಮೌಂಟ್ ಶೋ ಆಗ್ತಿರುತ್ತೆ. ಸೇಮ್ ಅಮೌಂಟನ್ನು ಈ ಒಂದು ವೈಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಆ್ಯಡ್ ಕಾಂಪೋನೆಂಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆ್ಯಡ್ ವೆಂಡರ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರೆಕಾರ್ಡ್ ಸ್ಟಾರ್ಟೆಡ್ ಅಂತ ಬರ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಬೆನಿಫಿಷಿಯರಿ ವೆಂಡರ್ ಆ್ಯಡೆಡ್ ಅಂತ ಟೇಬಲ್ ಬರ್ತದೆ. ಇಲ್ಲಿ ಸೆಲೆಕ್ಟ್ ಬಾಕ್ಸಲ್ಲಿ ನೀವೇನು ಮಾಡಿ ಬ್ರಾಂಚ್ ಅಡ್ವೈಸರ್ ಡಿಜಿಟಲ್ ಸಿಗ್ನೇಚರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನಿಷಿಯೇಟ್ ಪೇಮೆಂಟ್ ಫೈಲ್ ಯೆಲ್ಲೋ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಸಕ್ಸಸ್ ಅಂತ ನಿಮಗೊಂದು ಇಲ್ಲಿ ಆರ್ಡರ್ ನಂಬರ್ ಬರುತ್ತೆ, ಇಂಟು ಮೇಲೆ ಕ್ಲಿಕ್ ಮಾಡಿ. ಈಗ ಮೇಕರ್ ಲಾಗಿನಿಂದ ಲಾಗೌಟ್ ಆಗಿ ಚೆಕ್ಕರ್ಗೆ ಲಾಗಿನ್ ಆಗಬೇಕಾಗುತ್ತೆ. ಲಾಗೌಟ್ ಆಗಲು 3 ಮೆನು ಗೆರೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಸ್ಟಲ್ಲಿ ಲಾಗೌಟ್ ಬಟನ್ ಇದೆ, ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗೌಟ್ ಆದಮೇಲೆ ನಿಮಗೆ ಯಾವ ಭೀ ಲಾಗೌಟ್ ಸಕ್ಸಸ್ಫುಲಿ ಅಂತ ಬರ್ತದೆ. ಕ್ಲಿಕ್ ಟು ಲಾಗಿನ್ ಆಗಿ ನೀವು ಒಂದು ಬ್ಲೂ ಕಲರ್ ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ಲಾಗಿನ್ ಪೇಜ್ ಬರ್ತದೆ, SNA ಲಾಗಿನ್ ಅಂತ. ಈಗ ನೀವು ನಿಮ್ಮ ಚೆಕ್ಕರ್ ಮೇಕರ್ನಲ್ಲಿ ಚೆಕ್ಕರ್ನ ಒಂದು SNA ಲಾಗಿನ್ ಆಗಿ ಇಲ್ಲಿ ಯೂಸರ್ ನೇಮ್ನಲ್ಲಿ ಚೆಕ್ಕರ್ನ ಯೂಸರ್ ನೇಮ್ ಮತ್ತು ಚೆಕ್ಕರ್ನ ಪಾಸ್ವರ್ಡ್ ಟೈಪ್ ಮಾಡಿ, ಕೊಟ್ಟಿರೋ ಕ್ಯಾಪ್ಚಾ ಟೈಪ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ನಿಮ್ಮ ಒಂದು ಚೆಕ್ಕರ್ ಲಾಗಿನ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಈ OTPಯನ್ನು ವೆಲ್ಡೆಡ್ OTP ಒಂದು OTP ಬಾಕ್ಸಲ್ಲಿ ಟೈಪ್ ಮಾಡಿ ವೆಲ್ಡೆಡ್ OTP ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೀವು ಚೆಕ್ಕರ್ ಲಾಗಿನ್ ಆದಮೇಲೆ ಈ ರೀತಿ ನಿಮಗೆ ನ್ಯೂ ಚೇಂಜಸ್ ಇನ್ CSS ಪೋರ್ಟಲ್ ಅಂತ ಒಂದು ಪೇಜ್ ಬರ್ತದೆ. ಇಂಟರ್ ಮೇಲೆ ಕ್ಲಿಕ್ ಮಾಡಿ. ಚೆಕ್ಕರ್ ಲಾಗಿನ್ ಹೋಮ್ ಪೇಜಲ್ಲಿ ಎಡಗಡೆ ಇರತಕ್ಕಂಥ 3 ಅಡ್ಡ ಗೆರೆಗಳು ಮೆನು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಮೆನುಗಳು ಬರುತ್ತೆ. ಇದರಲ್ಲಿ ಅಪ್ರೂವ್ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅಪ್ರೂವ್ ಮೆನು ಮುಂದೆ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಅಪ್ರೂವ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಪ್ರೂವ್ ಪೇಮೆಂಟ್ ಫೈಲ್ನಲ್ಲಿ ಆರ್ಡರ್ ನಂಬರಲ್ಲಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಆರ್ಡರ್ ನಂಬರ್ ಸೆಲೆಕ್ಟ್ ಮಾಡಿಕೊಳ್ಳಿ, ಫೆಚ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಆರ್ಡರ್ ಡೀಟೇಲ್ಸ್ ಎಲ್ಲ ಬರುತ್ತದೆ. ಅಪ್ರೂವ್ ಆ್ಯಂಡ್ ಜನರೇಟ್ OTC ಅಡ್ವೈಸ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಸಕ್ಸಸ್ ಅಂತ ಪೇಜ್ ಬರ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ಪ್ರಿಂಟ್ ಪೇಮೆಂಟ್ ಅಡ್ವೈಸ್ PPCಯನ್ನು ಪ್ರಿಂಟೌಟ್ ತೆಗೆದುಕೊಳ್ಳಲು ಮತ್ತೆ ಎಡಗಡೆ ಇರತಕ್ಕಂತಹ 3 ಅಡ್ಡಗೆರೆಗಳ ಮೆನು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಅಪ್ರೂವ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಜನರೇಟ್ PPA ಆರ್ DSC ಬಟನ್ ಕ್ಲಿಕ್ ಮಾಡಿ. ಸೊ ನಂತರ ಬರ್ತಕ್ಕಂಥ ಪೇಜ್ನಲ್ಲಿ ಅಡ್ವೈಸ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ PPAನ ಪ್ರಿಂಟ್ ಪೇಜ್ ಬರುತ್ತದೆ, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ, ಪ್ರಿಂಟೌಟ್ ತೆಗೆದುಕೊಳ್ಳಿ. ಇದಕ್ಕೆ ಮುಖ್ಯ ಶಿಕ್ಷಕರು ಮತ್ತು SDMC ಅಧ್ಯಕ್ಷರು ನಿಮ್ಮ ಸ್ಥಳದಲ್ಲಿ ಸಹಿ ಮಾಡಿ ಮೊಹರು ಹಾಕಿ ನಿಮ್ಮ ಕೆನರಾ ಬ್ಯಾಂಕ್ ಜೀರೋ ಬ್ಯಾಲೆನ್ಸ್ PFMS ಚೆಕ್ಕರ್ ಮೇಕರ್ ಅಕೌಂಟ್ ಇರುವ ಬ್ರಾಂಚ್ಗೆ ಈ ಒಂದು PPAನ ಸಬ್ಮಿಟ್ ಮಾಡಿ. ಅವರು ನೀವು ಆ್ಯಡ್ ಮಾಡಿರೋ ವೆಂಡರ್ ಅವರಿಗೆ ಈ ಒಂದು ಲೈಬ್ರರಿ ಗ್ರಾಂಟನ್ನು ಡಿಸ್ಪರ್ಸ್ ಮಾಡುತ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.